ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಸೌಮ್ಯ. ಇವತ್ತು ನಿಮಗೆ ಸ್ಪೆಷಲ್ ರೆಸಿಪಿಯೊಂದಿಗೆ ಬಂದಿದ್ದೀನಿ ನೋಡಿ. ಇದನ್ನು ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ಮಾಡ್ಕೊಂಡು ತಿನ್ಬೋದು, ಅಥವಾ ಟಿಫನ್ ಜೊತೆ ಏನಾದರೂ ಅವಲಕ್ಕಿ ಸೂಸ್ಲ ಜೊತೆನೂ ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ ನೋಡಿ. ಅದು ಬೇರೆ ಯಾವುದೂ ಅಲ್ಲ, ಪೊಟ್ಯಾಟೊ ಪಕೋಡ ಹಾಗೆ ಪಾಲಕ್ ಪಕೋಡನ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಒಂದು ಸಣ್ಣ ಬೌಲಲ್ಲಿ ಒಂದು ಬಟ್ಲು ಕಡಲೆ ಹಿಟ್ಟನ್ನು ತೊಗೊಳ್ಬೇಕು. ಅದಕ್ಕೆ ಜೀರಿಗೆ, ಅಜ್ವಾನ, ಕೊತ್ತಂಬರಿ ಕಾಳು, ಉಪ್ಪು, ಅರಿಶಿನ, ಸ್ವಲ್ಪ ಖಾರದ ಪುಡಿಯನ್ನು ಹಾಕ್ಕೊಳ್ಬೇಕು. ಅದನ್ನು ನೀಟಾಗಿ ಕಲಿಸ್ಕೊಂಡು ಆಮೇಲೆ ನೀರು ಹಾಕಿ ನೀಟಾಗಿ ಕಲಿಸ್ಕೊಳ್ಬೇಕು. ಇದು ದೋಸೆ ಹಿಟ್ಟಿನ ಕನ್ಸಿಸ್ಟೆನ್ಸಿ ಇರಬೇಕು. ನೀಟಾಗಿ ಕಲಿಸ್ಕೊಳ್ಳಿ. ಒಂದು ಗಂಟು ಉಳಿಯೋಲ್ದ ಹಾಗೆ ನೀಟಾಗಿ ಕಲಿಸ್ಕೊಳ್ಬೇಕು. ನೋಡಿ, ನಾನಿಲ್ಲಿ ಕಲಸಿ ತೋರಿಸ್ತಾ ಇದ್ದೀನಿ. ಹಿಟ್ಟನ್ನು ಕಲಸಿದ ಮೇಲೆ 8ರಿಂದ 10 ನಿಮಿಷ ಅದನ್ನು ನೆನೆಯಕ್ಕೆ ಬಿಡಬೇಕು. ಅದಾದಮೇಲೆ ಕೊತ್ತಂಬರಿಯನ್ನು ಕಟ್ ಮಾಡಿ ಹಾಕ್ಕೊಳ್ಬೇಕು. ಒಂದು ಸೈಡು ಎಣ್ಣೆಲಿ ಕಾಯೋಕ್ಕೆ ಇಟ್ಕೊಂಡಿದ್ದೀನಿ ನೋಡಿ. ಅದಕ್ಕೆ ಒಂದು ಸೈಡು ಪೊಟ್ಯಾಟೊನ ಸ್ಲೈಸಸ್ ಆಗಿ ಮಾಡಿಕೊಂಡು, ಮತ್ತು ಪಾಲಕನ ಎಲೆನೂ ಸಣ್ಣದು ತೊಗೊಳ್ಬೋದು, ದೊಡ್ಡದನ್ನು ಅರ್ಧ ಆಗಿ ಕಟ್ ಮಾಡಿಕೊಂಡು ತೊಗೊಳ್ಬೋದು. ಅದನ್ನು ತೊಗೊಂಡಿಟ್ಕೊಂಡಿದ್ದೀನಿ. ಈಗ ಎಣ್ಣೆ ಕಾದಿದೆ ನೋಡಿ. ಈಗ ಒಂದೊಂದು ಪೊಟ್ಯಾಟೊ ಸ್ಲೈಸಸ್ನ ಬಿಡ್ತೀನಿ ನೋಡಿ. ಅದಕ್ಕೆ ಎರಡು ಕಡೆಯಿಂದ ಹಿಟ್ಟನ್ನು ಹಚ್ಚಿ ಎಣ್ಣೆಯಲ್ಲಿ ಬಿಡ್ತಾ ಇದ್ದೀನಿ ನೋಡಿ. ಜಾಸ್ತಿ ಹಿಟ್ಟು ಹತ್ತೋಕ್ಕೂ ಬಿಡಬಾರ್ದು. ನೀಟಾಗಿ ಅದನ್ನು ಎದ್ದಿ ಎಣ್ಣೆಯಲ್ಲಿ ಬಿಡಬೇಕು ನೋಡಿ. ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ ಹೇಗೆ ಬಿಡೋದಂತ. ಹೀಗೆ ಬದನೆಕಾಯಿ ಅಥವಾ ಕ್ಯಾಪ್ಸಿಕಮ್ಮನ್ನು ಕೂಡ ಮಾಡ್ಕೊಳ್ಬೋದು. ಚಿಕ್ಕ ಮಕ್ಕಳೆಲ್ಲ ಈ ಪಾಲಕ್ಕು, ಬದನೆಕಾಯಿ ಮತ್ತು ಕ್ಯಾಪ್ಸಿಕಮ್ಮು ತಿನ್ನೋಕ್ಕೆ ಇಲ್ಲ ಅಂತಾರಲ್ಲ, ಇಷ್ಟ ಆಗಲ್ಲ ಅಂತಾರಲ್ಲ. ಅದಕ್ಕೆ ಈ ಥರ ನಾವು ಮಾಡಿಕೊಟ್ರೆ ಅವರು ಇಷ್ಟಪಟ್ಟು ತಿಂತಾರೆ. ನನ್ನ ಮಗಳು ಕೂಡ ಇಲ್ಲ ಅಂತ ಇದ್ಲು. ಇದನ್ನು ಭಾಳ ಇಷ್ಟಪಟ್ಟು ತಿಂದಳು. ಅಷ್ಟೊಂದು ಟೇಸ್ಟಿಯಾಗಿರುತ್ತೆ ಇದು. ನೀವು ಕೂಡ ಮನೆಯಲ್ಲಿ ಇದನ್ನು ಮಕ್ಕಳಿಗೆಲ್ಲ ಮಾಡಿಕೊಡಿ. ಏನಂತಾರಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹೇಗಾಗಿದೆ ಅಂತ ಕೂಡ ತಿಳಿಸಿ ನೋಡಿ. ಈ ಥರ ಬಂದಿದೆ ಇವು. ನಾನು ಮತ್ತೊಂದು ಸಾರಿ ತೋರಿಸ್ತಾ ಇದ್ದೀನಿ ನೋಡಿ. ಈ ಥರ ಅದ್ದಿ ಹಿಟ್ಟಲ್ಲಿ ಪೊಟ್ಯಾಟೊನ ಅದ್ದಿ ಕರಿಬೇಕು. ಹಾಗೆ ನಿಮಗೆ ಮತ್ತೆ ಬೇರೆ ರೆಸಿಪೀಸ್ ವಿಡಿಯೋಸ್ ಬೇಕಿದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅದನ್ನು ನಾನು ಯಾವ ಥರ ಮಾಡ್ತೀನಿ ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಮಕ್ಕಳಿಗೂ ಅಷ್ಟೇ ಅಲ್ಲ, ದೊಡ್ಡವ್ರಿಗೂ ವಯಸ್ಸಾದವ್ರಿಗೂ ಕೂಡ ಕೊಡಿ. ತುಂಬ ಟೇಸ್ಟಿಯಾಗಿರುತ್ತೆ, ಹಾಗೆ ಹೆಲ್ದಿ ಕೂಡ ಇರುತ್ತೆ. ಚಿಕ್ಕ ಮಕ್ಕಳಿಗೂ ಕೂಡ ಚೆನ್ನಾಗಿರುತ್ತೆ, ಹಾಗೆ ದೊಡ್ಡವ್ರಿಗೆ ವಯಸ್ಸಾದವ್ರಿಗೂ ಕೂಡ ಹೆಲ್ದಿಯಾಗಿರುತ್ತೆ ಈ ಫುಡ್ ಅಂತ ನಾನು ನಿಮಗೆ ಹೇಳ್ತಾ ನೋಡಿ. ಇಲ್ಲಿ ನಾನು ಸುಸ್ಲಾ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ನಿಮಗೆ ನಾನು ಹೀಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್ ಬಾಯ್.